ಮಹದೇವಪುರದಲ್ಲಿ ಮತ ಕಳ್ಳತನಕ್ಕೆ ರಾಹುಲ್ ಸಾಕ್ಷ್ಯ ನೀಡಿದ್ದಾರೆ. ರಾಹುಲ್ ಗಾಂಧಿ ಆರೋಪಕ್ಕೆ ಚುನಾವಣಾ ಆಯೋಗ ತಿರುಗೇಟು ಕೂಡ ಕೊಟ್ಟಿದೆ. ಆಕ್ಷೇಪಣೆ ಇದ್ರೆ ಕೋರ್ಟ್ಗೆ ಹೋಗಿ ಅಂತ ಹೇಳಿದೆ ಚುನಾವಣೆ ಆಯೋಗ. ರಾಹುಲ್ ಸಾಕ್ಷ್ಯ ಬಿಡುಗಡೆಯ ಬೆನ್ನಲ್ಲೇ ಚುನಾವಣಾಧಿಕಾರಿ ಪತ್ರವನ್ನ ರಿಲೀಸ್ ಮಾಡಿದ್ದಾರೆ. ಮತದಾರರ ಬಗ್ಗೆ ಅನುಮಾನ ಇದ್ರೆ ತನಿಖೆ ಮಾಡ್ತೀವಿ, ಅಧಿಕೃತವಾಗಿ ದೂರು ನೀಡುವಂತೆ ಆಯೋಗ ಕೇಳಿದೆ. ಯಾವ ಮತದಾರರ ಮೇಲೆ ಅನುಮಾನ ಇದೆ ಮಾಹಿತಿ ಕೊಡಿ, ಯಾರ ಹೆಸರನ್ನ ಅಕ್ರಮವಾಗಿ ಸೇರಿಸಲಾಗಿದೆ ಹೇಳಿ, ಹೆಸರು, ಚುನಾವಣಾ ಐಡಿ ನಂಬರ್, ಮತದಾರರ ಪಟ್ಟಿ ಕೊಡಿ, ಪ್ರಮಾಣ ಪತ್ರ ಸಲ್ಲಿಸಿ ಅಂತ ಚುನಾವಣಾ ಆಯೋಗ ಹೇಳಿದೆ. ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿದ್ರೆ ಮುಂದಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಚುನಾವಣಾಧಿಕಾರಿ ಪತ್ರದ ಮೂಲಕ ವಿವರಿಸಿದ್ದಾರೆ. ಜೊತೆಗೆ ವಿವರಣೆಯನ್ನೂ ಕೂಡ ಕೇಳಿದ್ದಾರೆ. ರಾಹುಲ್ ಗಾಂಧಿ ಮಾಡಿದಂತಹ ಆರೋಪಕ್ಕೆ ಚುನಾವಣಾ ಆಯೋಗ ಪತ್ರದ ಮೂಲಕ ತಿರುಗೇಟನ್ನ ಕೊಟ್ಟಿದೆ. ಇನ್ನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮದ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಮಾಡಿದಂತಹ ಆರೋಪಕ್ಕೆ ಸಂಸದ ಪಿಸಿ ಮೋಹನ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಸರ್ವಜ್ಞ ನಗರದಲ್ಲಿ 37,000 ಇದ್ದಂತಹ ಲೀಡ್ 77,000ಕ್ಕೆ ಹೋಗಿದೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಇಲ್ವಾ? ಚುನಾವಣಾ ಅಕ್ರಮ ಆಗಿದೆ ಅಂತ ನಾನು ಆರೋಪ ಮಾಡ್ತೀನಿ, ನಾವು ಮೊದಲ ದಿನದಿಂದಲೂ ಕೂಡ ಇದೇ ಹೇಳ್ತಾ ಇದ್ದೀವಿ ಅಂತ ರಿಯಾಕ್ಟ್ ಮಾಡಿದ್ರು ಪಿಸಿ ಮೋಹನ್. ರಾಹುಲ್ ಗಾಂಧಿ ಅವರು ಕಳೆದ ಸುಮಾರು ದಿವಸಗಳಿಂದ ನಾನು ಅಟಾಮ್ ಬಾಂಬ್ ಆಗ್ತೀನಿ ಅಂತ ಹೇಳ್ಕೊಂಡು ಬಂದರು. ಇವತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಏನು ಒಂದು ವೋಟರ್ ಲಿಸ್ಟಲ್ಲಿ ಮತ ಕಳ್ಳತನ ಆಗಿದೆ ಅಂತ ಹೇಳ್ಬಿಟ್ಟು, ನಾವು ಅದಕ್ಕೇನೆ ಹೇಳ್ತಾ ಇರುವಂಥದ್ದು, ನಮ್ಮ ಪಕ್ಷದ ಮೊದಲಿಂದ ಕೂಡ ಆಧಾರ್ ಲಿಂಕ್ಡ್ ಒಂದು ವೋಟರ್ ಲಿಸ್ಟ್ ತಯಾರಾಗಬೇಕು ಅಂತ ಹೇಳ್ತಾ ಇರೋದು. ಇವತ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ, SIR. ಅದನ್ನು ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷದವರೆಲ್ಲರೂ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಹೊರಗಡೆ ಬಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.